ಮದ್ದಿಬಂಡೆ ಗುಡ್ಡದ ವೆಂಕಟೇಶ್ವರನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಪಾಲುವಾಯಿ ದೊರೆಗಳ ಛಲವಾದಿ ವಂಶಸ್ಥರಿಂದ ಸಂಪ್ರದಾಯದ ಆಚರಣೆ. ಪಾವಗಡ ತಾಲೂಕಿನ ಗುಂಡಾರ್ಲಹಳ್ಳಿ ಮದ್ದಿಬಂಡೆ ಗುಡ್ಡದ ಮೇಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮತ್ತು ಆಂಧ್ರ ಮೂಲದ ಪಾಲುವಾಯಿ ದೊರೆಗಳ ಛಲವಾದಿ ವಂಶಸ್ಥರು ಬ್ಯಾಡ್ನೂರು ಗ್ರಾಮದ ಕಟ್ಟೆಮನೆ ಮಲ್ಲಿಗೆ ಗೋತ್ರದವರ ಆಶ್ರಯದಲ್ಲಿ 75ನೇ ವರ್ಷದ ಆಷಾಢ ಮಾಸದ ಪ್ರಥಮ ಏಕಾದಶಿ ಮಹೋತ್ಸವ ಭಕ್ತಿ ಭಾವದಿಂದ ಜರುಗಿತು. ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯಕ್ರಮಗಳು ದೀಪಾಲಂಕಾರಗಳಿಂದ ಕಂಗೊಳಿಸಿ ಭಕ್ತರ ಮನಸೆಳೆಯುವಂತಿದ್ದವು. ಗುಡ್ಡದ ಮೇಲಿರೋ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿದ್ದು ಸುತ್ತಮುತ್ತ ಹಚ್ಚ ಹಸಿರು ಪರಿಸರ. ಇನ್ನು ಬೆಟ್ಟ ಗುಡ್ಡಗಳ ನಡುವೆ ಭಕ್ತರಿಗೆ ವಿಶಿಷ್ಟ ಆಧ್ಯಾತ್ಮಿಕ ಅನುಭವವನ್ನ ನೀಡಿತು. ಪ್ರಕೃತಿ ಸೌಂದರ್ಯದ ನಡುವೆ ನಿರ್ಮಾಣವಾಗಿರೋ ಈ ದೇವಾಲಯ ವರ್ಷದಿಂದ ವರ್ಷಕ್ಕೆ ಸಾವಿರಾರು ಭಕ್ತರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಹಬ್ಬದ ಅಂಗವಾಗಿ ಹೇಮಲತಾ ಮತ್ತು ನಾಗೇಂದ್ರ ತಾಡಂಗಪಲ್ಲಿ ಕುಟುಂಬದವರ ವತಿಯಿಂದ ವೀಳ್ಯದೆಲೆ ಪೂಜೆ ಮತ್ತು ಕೊಬ್ಬರಿ ಅಲಂಕಾರ ಸೇವೆ ನೆರವೇರಿಸಲಾಯಿತು. ಇನ್ನು ಭಾನುವಾರ ಸ್ವಾಮಿಗೆ ಹೂವಿನ ಅಲಂಕಾರ, ದಾಸಾಂಗ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ದೇವಸ್ಥಾನದ ನಿರ್ಮಾಣದ ಹಿಂದೆ ಪೂರ್ವಜರಿಂದ ಬಂದಿರೋ ಜನಪದ ನಂಬಿಕೆಯೊಂದಿದೆ. ಆಂಧ್ರ ಪ್ರದೇಶದಿಂದ ವಲಸೆ ಬಂದು ಪಾವಗಡ ಬ್ಯಾಡ್ನೂರು ಗ್ರಾಮದಲ್ಲಿ ನೆಲೆಸಿದ್ದ ಛಲವಾದಿ ವಂಶದ ಹಿರಿಯ ಮಹಿಳೆಯೊಬ್ಬರು ಹೊಲದಲ್ಲಿ ಸೊಪ್ಪು ಕೀಳುತ್ತಿದ್ದ ವೇಳೆ ವೆಂಕಟೇಶ್ವರ ಸ್ವಾಮಿಯ ಸಣ್ಣ ಮೂರ್ತಿಯೊಂದು ಅವರ ಮಡಿಲಿಗೆ ಬಂದಿತ್ತೆಂದು ಹೇಳಲಾಗುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಆತಂಕ ಕೂಡ ಆಯಿತು. ಆದರೆ ದೈವಿಕ ಆಶೀರ್ವಚನ ದೊರೆತು ತಮ್ಮನ್ನ ಪೂಜಿಸುವಂತೆ ಸ್ವಾಮಿಯ ಸೂಚನೆ ಸಿಕ್ಕಿತ್ತೆಂದು ಕುಟುಂಬದವರು ನಂಬುತ್ತಾರೆ. ತಾವು ಅದಕ್ಕೆ ಸಮರ್ಥರಲ್ಲ ಅಂತ ತಿಳಿಸಿದಾಗ ತಂದಿದ್ದ ಸೊಪ್ಪನ್ನೇ ನೈವೇದ್ಯವಾಗಿ ಸಮರ್ಪಿಸುವಂತೆ ದೈವಾಜ್ಞೆ ದೊರೆತಿತ್ತೆಂದು ಜನಪದ ನಂಬಿಕೆ ಇದೆ ಅಂತ ಕುಟುಂಬಸ್ಥರು ತಿಳಿಸ್ತಾರೆ. ಅಂದಿನಿಂದ ಮನೆಯಲ್ಲಿಯೇ ಆರಂಭವಾದ ಪೂಜೆ ತಲೆಮಾರುಗಳಿಂದ ಮುಂದುವರೆದು ಇಂದು ಪಾಲುವಾಯಿ ದೊರೆಗಳ ಛಲವಾದಿ ವಂಶಸ್ಥರು ಹಾಗೆ ಬ್ಯಾಡ್ನೂರು ಗ್ರಾಮದ ಕಟ್ಟೆಮನೆ ಮಲ್ಲಿಗೆ ಗೋತ್ರದವರಿಂದ ಮದ್ದಿಬಂಡೆ ಗುಡ್ಡದ ಮೇಲೆ ನೂತನ ದೇವಾಲಯ ನಿರ್ಮಿಸಿ ಪ್ರತಿ ವರ್ಷ ವಿಶೇಷ ಪೂಜೆ, ಏಕಾದಶಿ ಉತ್ಸವ ಹಾಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ದೇಗುಲದ ಹಿಂದೆ ಸಾಕ್ಷಾತ್ ವಿಷ್ಣು ಅವತಾರಿ ರೂಪದ ನೈಸರ್ಗಿಕ ಕಲ್ಲಿನಲ್ಲಿ ಮೂಡಿರೋದು ಅಚ್ಚರಿ ಎನಿಸಿದೆ. ದೇವಸ್ಥಾನದ ಇತಿಹಾಸ, ಉತ್ಸವದ ಮಹತ್ವ ಹಾಗೆ ಸಂಪ್ರದಾಯಗಳ ಕುರಿತು ದೇವಸ್ಥಾನದ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೆ ಆರೋಗ್ಯ ಇಲಾಖೆ ಅಧಿಕಾರಿ ಹನುಮಂತರಾಯ ಅವರು ಮಾಹಿತಿ. ಹನುಮಂತರಾಯಪ್ಪ ಗುಂಡಾರ್ಲಹಳ್ಳಿ ಗ್ರಾಮದ ವಾಸಿ. ಪೂರ್ವಜರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಆಷಾಢ ಮಾಸದ ಏಕಾದಶಿಯನ್ನು ಹಬ್ಬವನ್ನು ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು. ಇದರ ಹಿನ್ನೆಲೆ ತುಂಬಾ 300 ವರ್ಷಗಳ ಹಿಂದೆಲೆ ತುಂಬಾ ಅದ್ಭುತವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರಂತೆ. ನಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಆಂಧ್ರ ಪ್ರದೇಶದಿಂದ ಪಾಲವಾಯಿ ಗ್ರಾಮದಿಂದ ಬ್ಯಾಡ್ನೂರು ಗ್ರಾಮಕ್ಕೆ ನೆಲೆಸಿರುವ ಸಂದರ್ಭದಲ್ಲಿ ಒಬ್ಬ ಛಲವಾದಿ ಜನಾಂಗದ ಹೆಣ್ಣು ಮಗಳು ಈ ವ್ಯಾಪಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಂದು ಹೊಲದಲ್ಲಿ ಸೊಪ್ಪು ಬಿಡಿಸಲು ಹೋಗುವಂತ ಸಂದರ್ಭದಲ್ಲಿ ಒಂದು ಚಿಕ್ಕ ವಿಗ್ರಹ ಬಂದು ಮಡಿಲು ಸೇರಿದಾಗ ಆ ವಿಗ್ರಹವನ್ನು ಯಾವ ತರ ಮಾಡ್ಬೇಕಂತ ಸಂದರ್ಭದಲ್ಲಿ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಒಂದು ಪೂಜೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬನ್ನಿ ಅಂತ ಸಂದರ್ಭದಲ್ಲಿ ನಮ್ಗೆ ವಿಶೇಷವಾಗಿ ಮಾಡೋಕೆ ಅನುಕೂಲ ಇಲ್ಲ ಸ್ವಾಮಿ ಅಂತ ಸಂದರ್ಭದಲ್ಲಿ ಆ ಭಗವಂತ ಕೊನೆಯ ಪಕ್ಷದಲ್ಲಿ ಒಂದು ಸೊಪ್ಪಿನ ಪ್ರಸಾದವನ್ನು ಕೊಟ್ಟು ಪೂಜೆ ಕಾರ್ಯಗಳನ್ನು ನೆರವೇರಿಸಿದಂತ ಸಂದರ್ಭದಲ್ಲಿ ಅಲ್ಲಿನಿಂದ ಸೊಪ್ಪಿನ ಒಂದು ನೈವೇದ್ಯ ಇಟ್ಟು ತುಂಬಾ ಅದ್ಭುತವಾಗಿ ಕಾರ್ಯಕಾರಿಗಳನ್ನು ನಡೆಸಿಕೊಂಡು ವಿಷ್ಣು ಅವತಾರದ ನೈಸರ್ಗಿಕ ಕಲ್ಲು ಭಕ್ತರ ಆಕರ್ಷಣೆಯಾಗಿದೆ. ಇದೀಗ 7 ಗ್ರಾಮಗಳಿಗೆ ಗೊತ್ತು. ನಾನು ಕಡು ಬಡವನಾಗಿ ಜೀವನ ಮಾಡಿ ಮೇಲೆ ಬಂದಂತಹ ವ್ಯಕ್ತಿ. ಈ ಭಗವಂತನ ಒಂದು ಸಲ ನಾನು ಈ ಭಗವಂತನ ನಾಮಸ್ಮರಣೆ ಮಾಡಿ ನಾನು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದ್ರೆ ನನಗೆ ಅಡ್ಡಿನೇ ಇಲ್ಲ ಯಾವುದೇ ರೀತಿಯಲ್ಲಿ. ಅದು ನನಗೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಬಂದಿದೆ. ಇದೇ ರೀತಿ ಭಕ್ತಾದಿಗಳಿಗೆ ಈ ಭಗವಂತನಲ್ಲಿ ಲೀನನಾದರೆ ಆ ಪರಮಾತ್ಮನನ್ನು ಎಲ್ಲರನ್ನೂ ಕರುಣಿಸುತ್ತಾನೆ.
ಬೆಳ್ಳಿ ರಥದಲ್ಲಿ ದೇವರ ಮೂರ್ತಿ ಕುಣಿದು ಕುಪ್ಪಳಿಸಿದ ಯುವಕ ಯುವತಿಯರು. ಇನ್ನು ಸಂಜೆ ವಾದ್ಯಗೋಷ್ಠಿಗಳೊಂದಿಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಯುವಕರು, ಯುವತಿಯರು, ಹಿರಿಯರು, ಮಕ್ಕಳು ಭಜನೆ, ನೃತ್ಯ, ಜಯಘೋಷಗಳ ಮೂಲಕ ಭಕ್ತಿ ಭಾವದಿಂದ ಸಂಭ್ರಮಿಸಿದರು.